ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಚ್ಚಿ ಸಿನಿ ಲಾಗ್ಸ್. ಇವತ್ತಿನ ಸಿನಿಮಾ ರಿವ್ಯೂ ಬಂದು ಭೈರತಿ ರಣಗಲ್. ಈ ಮೂವಿ ಡೈರೆಕ್ಟ್ ಮಾಡಿರೋದು ನರ್ತನ್. ಈ ಮೂವಿ ಮಫ್ತಿಯ ಪ್ರೀಕ್ವೆಲ್ ಆಗಿರುತ್ತದೆ. ಮಫ್ತಿಯಲ್ಲಿ ಭೈರತಿ ರಣಗಲ್ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ಡ್ ಆಗಿದೆ. ಅಲ್ಲಿ ರಣಗಲ್ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ತೋರಿಸಿರ್ತಾರೆ. ಸೊ ಈ ಮೂವಿಯಲ್ಲಿ ರಣಗಲ್ ಹೇಗೆ ಗ್ಯಾಂಗ್ಸ್ಟರ್ ಆದ ಮತ್ತು ಹೇಗೆ ಲಾಯರಿಂದ ಗ್ಯಾಂಗ್ಸ್ಟರ್ ಆಗಿ ಚೇಂಜ್ ಆಗ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ. ಈ ಮೂವಿಯ ಪ್ಲಸ್ ಪಾಯಿಂಟ್ ಬಂದು ಶಿವಣ್ಣನ ಆ್ಯಕ್ಟಿಂಗ್ ಎಕ್ಸ್ಟ್ರಾಆರ್ಡಿನರಿ ಆಗಿದೆ ಮತ್ತು ಭೈರತಿ ರಣಗಲ್ ಪಾತ್ರದ ಇತಿಹಾಸನ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಶಿವಣ್ಣನ ಲಾಂಗ್ ಇಟ್ಕೊಳ್ಳೋ ಸ್ಟೈಲ್, ಕಣ್ಣಲ್ಲೇ ಫೈಟ್ ಮಾಡೋ ಶಿವಣ್ಣನ ಲುಕ್ಸ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಇದು ಶಿವಣ್ಣನ ಫ್ಯಾನ್ಸ್ಗೆ ಹಬ್ಬದೂಟ. ಡಾಕ್ಟರ್ ಪಾತ್ರದಲ್ಲಿ ಹೀರೋಯಿನ್ ಆಗಿ ರುಕ್ಮಿಣಿ ವಸಂತ್ ಅವರ ಆ್ಯಕ್ಟಿಂಗ್ ತುಂಬ ಸೆಟಲ್ ಆಗಿದೆ. ರುಕ್ಮಿಣಿ ವಸಂತ್ ಹಾಗೂ ಶಿವಣ್ಣನ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಶಿವಣ್ಣನ ತಂಗಿಯ ಪಾತ್ರದಲ್ಲಿ ಛಾಯಾ ಸಿಂಗ್ ಅವರು ನಟಿಸಿದ್ದಾರೆ. ಅಣ್ಣ ತಂಗಿಯ ಎಮೋಷನ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನೆಗೆಟಿವ್ ಶೇಡಲ್ಲಿ ರಾಹುಲ್ ಬೋಸ್, ಅವಿನಾಶ್, ದೇವರಾಜ್ ಹಾಗೂ ಗೋಪಿಕೃಷ್ಣ ದೇಶಪಾಂಡೆ ಅವರು ಒಂದು ಫ್ರೆಂಡ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಈ ಸಿನಿಮಾದ ಮ್ಯೂಸಿಕ್ ಹಾಗೂ BGMನ ರವಿ ಬಸೂರ್ ಅವರು ಮಾಡಿದ್ದಾರೆ. ಕಾವಲಿಗ ಸಾಂಗ್ ಮತ್ತು ಟೈಟಲ್ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಪ್ರೀ ರಿಲೀಸ್ ಈವೆಂಟಲ್ಲಿ ರವಿ ಬಸೂರ್ ಹೇಳಿದಾಗೆ ಇಂಟರ್ವಲ್ ಫೈಟ್ ಸೀನಲ್ಲಿ BGM ಬೆಂಕಿಯಾಗಿದೆ. ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಡೈರೆಕ್ಟರ್ ನರ್ತನ್ ರೋಣಾಪುರದ ರಣಗಲ್ ಪಾತ್ರವನ್ನು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಮಾಸ್ ಆ್ಯಕ್ಷನ್ ಸಿನಿಮಾ. ಶಿವಣ್ಣನ ಲುಕ್ಸ್ ಹಾಗೂ ಆ್ಯಕ್ಟಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಇದನ್ನು ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಈ ಮಾಹಿತಿ ನಿಮಗಿಷ್ಟ ಆದರೆ